ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಕಾಂಗ್ರೆಸ್ ಪಾಳೆಗೆ ಸಂಬಂಧಪಟ್ಟಂತ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಈ ಪವರ್ ಶೇರಿಂಗು, ಅಧಿಕಾರ ಹಂಚಿಕೆ, CM ಕುರ್ಚಿ ಜಟಾಪಟಿ ಸುತ್ತ ಜೋರು ಬೆಳವಣಿಗೆ ಆಗ್ತಿದೆ. ಓಪನ್ ಸ್ಟೇಟ್ಮೆಂಟ್ಗಳು ಬರ್ತಿರೋ ಹೊತ್ತಲ್ಲಿ ಇದು ಸರ್ಕಾರವನ್ನೇ ಶೇಕ್ ಮಾಡುವಂತಹ ಸುದ್ದಿ. CM ಕುರ್ಚಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಬುಡವನ್ನು ಅಲುಗಾಡಿಸ್ತಿರುವಂತಹ ಬಿಗ್ ನ್ಯೂಸ್. ನವೆಂಬರಲ್ಲಿ ಕ್ರಾಂತಿಯಲ್ಲ, ಮಹಾಕ್ರಾಂತಿ ಆಗುತ್ತೆ ಅನ್ನೋದ್ರ ಬಿಗ್ ಬ್ಲಾಸ್ಟ್. ಇದು ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರಿಗೆ, ಸಚಿವರಿಂದನೇ ಸ್ಫೋಟಕ ವಿಚಾರವೊಂದು ಹೊರಬಿದ್ದಂತಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಸಿದ್ದು ಕ್ಯಾಂಪ್ಗೆ ಒಂದು ಶಾಕ್ ಕೊಡ್ತು. ಅದರ ಬೆನ್ನಲ್ಲೇ ಔಟ್ ಆಗಿರುವಂತಹ ಮಹಾ ಟ್ರೇಲರ್ ಇದು. ಏನು ಹೇಳ್ತಾ ಹೋಗ್ತೀವಿ ನೋಡಿ. ಮೊನ್ನೆ ಅಷ್ಟೇ ಏನು ಮಾಡಿದ್ರು, ಇಬ್ಬರು ಸಚಿವದ್ವಯರು, ಇಬ್ಬರು ಪ್ರಭಾವಿ ಮಿನಿಸ್ಟರ್ಸು, ಸಿದ್ದರಾಮಯ್ಯ ಪರಮಾಪ್ತರು ಡೆಲ್ಲಿಗೆ ಹೋದರು. ಸರ್, ಒಂದು ಕ್ಲಾರಿಟಿ ಕೊಡಿ ಅಂತ ವೇಣುಗೋಪಾಲ್ ಅವ್ರನ್ನ ಮೀಟ್ ಆಗ್ತಾರೆ. ರಾಹುಲ್ ಗಾಂಧಿ ಅವರಂತೂ ಸಿಗ್ತಿಲ್ಲ. ಸಿದ್ದರಾಮಯ್ಯನವ್ರಿಗೆ ಸಿಗ್ತಾರೋ ಇಲ್ವೋ 15 ತಾರೀಕಿನ ಮೇಲೆ ಬಿಹಾರ ಎಲೆಕ್ಷನ್ ಮುಗಿತಿದ್ದಂಗೆ ಅವರು ಫಾರಿನಿಗೆ ಹಾರ್ತಾರ ಅನ್ನೋ ಗೊಂದಲ ಇದೆ. DK ಶಿವಕುಮಾರ್ ಅವ್ರು ಬೇರೆ ಬ್ಯಾಕ್ ಟು ಬ್ಯಾಕ್ ಡೆಲ್ಲಿ ಪ್ರವಾಸ, ಸೋನಿಯಾ ಅವರನ್ನು ಮೀಟೂ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಡಿಸ್ಟರ್ಬ್ ಆಗಿರೋ ಸಿದ್ದು ಬಣ ಹೋಗಿ ವೇಣುಗೋಪಾಲ್ ಅವ್ರನ್ನ ಕೇಳಿದಾಗ ನಾವೇನು ಬೇಕಾದರೂ ತೀರ್ಮಾನ ತಗೊಳ್ಬಹುದು, ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು ಸರಿಯಾದ ಸಮಯಕ್ಕೆ ಸೂಕ್ತ ನಿರ್ಧಾರವಾಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಬಿಟ್ಟರೆ ಏನೂ ಆಗಲ್ಲ, ಹೆದರಬೇಡಿ, ಧೈರ್ಯವಾಗಿರಿ ಅನ್ನೋ ಮಾತಾಡೋದೇ ಇಲ್ಲ ವೇಣುಗೋಪಾಲ್ ಅವರು. ಅಷ್ಟೇ ಅಲ್ಲ, ಸಂಪುಟ ವಿಸ್ತರಣೆ ಆಗತ್ತಲ್ವಾ ಸರ್ ಅಂತ ಕೇಳಿದ್ರೆ ಸುತ್ತಿ ಬಳಸಿ ಏನು ಪ್ರಶ್ನೆ ಕೇಳಿದ್ರು ಅದೇ ಆನ್ಸರ್ ಅನ್ನೋ ರೀತಿಯಲ್ಲಿ ಸಂಪುಟ ವಿಸ್ತರಣೆ ಆಗತ್ತಾ ಸರ್ ಅಂದರೆ ಎಲ್ಲ ಗೊಂದಲ ಬಗೆಹರಿಯೋ ತನಕ ಇದು ಯಾವುದೂ ಆಗಲ್ಲ. ನೀವೇ ಗಲಾಟೆ ಗದ್ದಲ, ಅವ್ರ ಕಾಲ ಇವ್ರ ಕಾಲ ಅವರು ಎಳೆಯೋದು, ಇಂಥದ್ದು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಏನೂ ಆಗಲ್ಲ. ಸಂಪುಟ ಸರ್ಜರಿ ಇಲ್ಲವೇ ಇಲ್ಲ, ಏನೂ ಸಮಸ್ಯೆ ಇಲ್ಲ ಅಂತ ತೋರಿಸ್ತಾರ ಸಿದ್ದರಾಮಯ್ಯನವರು. ಆವಾಗ ಮಾಡೋಣ ಅನ್ನೋ ರೀತಿಯಲ್ಲಿ ಸಂದೇಶ. ಸೊ 2 ಬಿಗ್ ಮೆಸೇಜಸ್ಸು. ಒಂದು, ಎಲ್ಲ ಕ್ಲಿಯರ್ ಮಾಡಿಕೊಡಿ ದಾರಿನ, ಸಂಪುಟ ಸರ್ಜರಿನೂ ಕ್ಲಿಯರ್. ಇನ್ನೊಂದು, ನಾವೇನು ಬೇಕಾದರೂ ತೀರ್ಮಾನವನ್ನು ಸಮಯ ಬಂದಾಗ ತಗೊಳ್ಬಹುದು. ಈ ಮೆಸೇಜ್ ಬರ್ತಿದ್ದ ಹಾಗೆ ಸಿದ್ದರಾಮಯ್ಯ ಕ್ಯಾಂಪ್ ಇನ್ನೂ ಕೂಡ ಕಂಪಿಸೋಕೆ ಶುರುವಾಯಿತು. ಏನಪ್ಪ ಇದು, ಹೈಕಮಾಂಡ್ ಪ್ಲ್ಯಾನ್ ಏನು? DK ಶಿವಕುಮಾರ್ ಅವರ ಆತ್ಮವಿಶ್ವಾಸ ಒಂದು ಕಡೆ, ಈ ರೀತಿಯ ಸ್ಟೇಟ್ಮೆಂಟ್ ಒಂದು ಕಡೆ. ಈ ಹೊತ್ತಲ್ಲಿ ಸಿಡಿದಿರೋ ಬಾಂಬ್ ಹೆಂಗಿದೆ ಅಂದರೆ, ನವೆಂಬರ್ ಮಹಾಕ್ರಾಂತಿಯ ಫಸ್ಟ್ ಸ್ಟೆಪ್ ಈಗ ರಿವೀಲ್ ಆಗಿರುವುದು. ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯನವರ ಪರಮಾಪ್ತ ಮಂತ್ರಿ, ಅವರೊಬ್ಬರೇ ಅಲ್ಲ, ಇನ್ನೂ ಬೇರೆ ಬೇರೆ ಕಡೆಗಳಿಂದ ಬಂದಿದೆ. ಭೈರತಿ ಸುರೇಶ್ ಅವರು ಹೇಳೇ ಬಿಟ್ಟಿದ್ದಾರೆ, 25 ಲಕ್ಷ ಜನ ಮುತ್ತಿಗೆ ಹಾಕೋ ಪರಿಸ್ಥಿತಿ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಕುರುಬರ ಶಕ್ತಿ ಪ್ರದರ್ಶನ ಆಗ್ತಿದೆ. ಅಹಿಂದ ಕುರುಬರ ಎಚ್ಚರಿಕೆ ಹೆಂಗಿದೆ ನೋಡಿ ಮಿನಿಸ್ಟ್ರ್ ಮೂಲಕನೇ. 25 ಲಕ್ಷ ಜನ ಮುತ್ತಿಗೆ ಹಾಕೋ ಪರಿಸ್ಥಿತಿ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ 25 ಲಕ್ಷ ಜನ ಮುತ್ತಿಗೆ ಹಾಕ್ತಾರೆ ಅಂತ ಹೇಳ್ದಂಗಾಯ್ತು. ಸಮುದಾಯದ ಬಲ ಹೆಂಗಿದೆ ಅಂದರೆ, ಕಾಂಗ್ರೆಸ್ಸೇ ವಿನಾಶ ಅನ್ನೋ ಎಚ್ಚರಿಕೆ ವರ್ತೂರ್ ಪ್ರಕಾಶ್ ಅವರು. ಅಂದರೆ ಯಾರ್ಯಾರಿಂದ ಕೊಡಿಸ್ಬೇಕೋ ಅವರಿಂದ ಕೊಡಿಸ್ತಿದ್ದಾರೆ ಸಂದೇಶವನ್ನು. ವರ್ತೂರ್ ಪ್ರಕಾಶ್ ಅವರು ಹೇಳ್ತಾರೆ 25 ಲಕ್ಷ ಜನ ನುಗ್ಗುತ್ತಾರೆ ಅಂತ. ನುಗ್ಗುತ್ತಾರೆ, ನಮ್ಮ ಸಮುದಾಯ ನುಗ್ಗತ್ತೆ, ಕಾಂಗ್ರೆಸ್ ಅನ್ನೋದೇ ಇರಲ್ಲ ಅನ್ನೋ ರೀತಿಯಲ್ಲಿ ವರ್ತೂರ್ ಪ್ರಕಾಶ್ ಅವರಿಂದ ಸಂದೇಶ. ಸೊ ಈಗ ಸಿದ್ದರಾಮಯ್ಯ ಬಣ ಹೈಕಮಾಂಡ್ ಈ ರೀತಿ ಶಾಕ್ ಕೊಟ್ಟ ಬೆನ್ನಲ್ಲೇ ಕ್ರಾಂತಿ ಬೇರೆಯವರು ಮಾಡಲ್ಲ, ನಾವು ಮಾಡ್ತೀವಿ ಅನ್ನುವಂತಹ ಅತಿ ದೊಡ್ಡ ಹೆಜ್ಜೆ ಇಟ್ಟಿರೋದು. ಸೊ ಕರ್ನಾಟಕದ ಸರ್ಕಾರದ ಬುಡ ಅಲುಗಿಸುವಂತಹ ಬಿಗ್ ನ್ಯೂಸ್ ಇದು. 25 ಲಕ್ಷ ಜನ ನಾವು ಹೋಗ್ತೀವಿ ಅಂತ ಅಂತ ಸಂದರ್ಭ ಬರಲ್ಲ. ವರ್ತೂರ್ ಪ್ರಕಾಶ್ ಅವರಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಸಂದರ್ಭ ಬರಲ್ಲ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ. ನಮ್ಮ ರಾಜ್ಯದ KPCC ಅಧ್ಯಕ್ಷರಾದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಇರ್ತಾರೆ. ನಮ್ಮ ಹೈಕಮಾಂಡ್ ಇದೆ. ನಾನು ಕರೆ ಕೊಡ್ತಾ ಇದ್ದೀನಿ ಈ ರಾಜ್ಯದ ಜನತೆಗೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರು ಸಿದ್ದರಾಮಯ್ಯ ಕುರ್ಚಿಗೆ ನನ್ನ ಕೈ ಇಕ್ಕದೆ ಸುಮಾರು ಒಂದು 25 ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಗೆಲ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಜನತೆ ಕರೆ ಕೊಡ್ತಾ ಇದ್ದೀನಿ. ನಾಯಕತ್ವ ಬದಲಾವಣೆ ಚಟುವಟಿಕೆ ನಡೆದಿದೆ. ಮತ್ತು ನಾ ಹಿಂದಿನೂ ಹೇಳಿದಾಗೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲಿಕ್ಕೆ ಒಪ್ಪುವುದೇ ಇಲ್ಲ. ಮತ್ತು ಅದಕ್ಕೆ ಅದೇ ರೀತಿಯಾದಂಥ ಒತ್ತಡ ಸ್ಟಾರ್ಟ್ ಆದರೆ ಸರ್ಕಾರ ಕೊಲಾಪ್ಸ್ ಆಗ್ತದೆ. ಹೆಚ್ಚು ಕಡಿಮೆ ಆದರೆ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಸರ್ಕಾರ ಶೇಕ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತಾಯ್ತು. ಅಲ್ಲಿಗೆ DK CM ಆದರೆ ಸರ್ಕಾರ ಶೇಕ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅನ್ನೋದನ್ನು ಕ್ಲಿಯರ್ ಮಾಡ್ದಂಗಾಯ್ತು. ಅಕಸ್ಮಾತ್ ಸಿದ್ದರಾಮಯ್ಯನವ್ರನ್ನ ಇಳಿಸದೇ ಇದ್ರೆ ಏನಾಗುತ್ತೆ ಅನ್ನೋ ಟ್ರೇಲರ್ನ DK ಬಿಟ್ಟಿದ್ದಾರೆ ಪರೋಕ್ಷವಾಗಿ.
ಅವರ ಮುಂದಿನ ನಡೆ, ತನಗಿರೋ ಆಪ್ಷನ್ಸು, ಎಷ್ಟೆಲ್ಲ ಆಫರ್ಸ್ ಬಂದಿದ್ವು, ಮನೆಗೇ ಬಂದು ಯಾವ ಪಕ್ಷದ ನಾಯಕರು ನನಗೇನು ಆಫರ್ ಕೊಟ್ಟಿದ್ರು, ನನಗೆ ಯಾವತ್ತೋ DCM ಆಗೋ ಆಫರ್ ಬಂದಿತ್ತು, ಇವತ್ತೇನು DCM ಆಗೋದು, ಶೇರ್ ಮಾಡಿದ್ದಾರೆ ಅಮಿತ್ ಶಾ ಅವ್ರ ಜೊತೆ ಸ್ಟೇಜು, ಇಂಥದ್ದೆಲ್ಲ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಮೆಸೇಜಸ್ನ ಅವ್ರು ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಕ್ಯಾಂಪ್ ಅಖಾಡಕ್ಕೆ ಧುಮುಕಿರೋದು ಹೈಕಮಾಂಡ್ಗೆ ಎಂಥ ಸಂದೇಶ ಕೊಟ್ಟಿದೆ ಅಂದರೆ, ಹೆಚ್ಚು ಕಡಿಮೆ ಆದರೆ ಸರ್ಕಾರ ಶೇಕ್ ಆಗೋದು ಗ್ಯಾರಂಟಿ ಎನ್ನುವ ಸಂದೇಶವೇ ಬಿಟ್ಟು ಇನ್ನೇನೂ ಅಲ್ಲ. ಇದ್ರ ನಡುವೆ ಸಿದ್ದರಾಮಯ್ಯ ಬಣ ಡೆಲ್ಲಿಯಲ್ಲಿ ಹಿಟ್ನಾಳ್ ಅವರ ನಿವಾಸದಲ್ಲಿ ಬಿಗ್ ಮೀಟಿಂಗ್ ಮಾಡೋಕೆ ಹೊರಟಿದೆ. ಅಲ್ಲೊಂದು ಭೋಜನದ ಕೂಟದ ಟೈಪು, ಎಲ್ಲ ಕಾಂಗ್ರೆಸ್ನ ಸಂಸದರು, ಸಚಿವರು, ಶಾಸಕರ ಶಕ್ತಿ ಪ್ರದರ್ಶನ ಹೈಕಮಾಂಡ್ಗೆ ಹತ್ತಿರದಲ್ಲಿ. ಅಂದರೆ ಇಲ್ಲೊಂದು ರೌಂಡು ಶಕ್ತಿ ಪ್ರದರ್ಶನ ಭೋಜನ ಕೂಟ ಆಗುತ್ತೆ. ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಹತ್ತಿರದಲ್ಲಿಯೇ ಕೂತು ಶಕ್ತಿ ಪ್ರದರ್ಶನದ ಪ್ಲ್ಯಾನ್ ಕೂಡ ರೆಡಿಯಾಗಿದೆ. ಜಗದೀಶ್ ಶೆಟ್ಟರ್ ಅವರು ಹೇಳ್ತಾರೆ ನೋಡಿ, ಜಗದೀಶ್ ಶೆಟ್ಟರ್ ಅವರು ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಈ ಸರ್ಕಾರ ಉಳಿಯುವ ಸಣ್ಣ ಸಾಧ್ಯತೆ ಕೂಡ ಇಲ್ಲ. ಅವ್ರು ಕಾಂಗ್ರೆಸ್ಗೆ ಬೇರೆ ಹೋಗಿ ಬಂದವರಲ್ವ, ಒಳಗಿನವರು ತುಂಬ ಚೆನ್ನಾಗಿ ಮಾತಾಡೋದು, ಏನೇನು ನಡೀತಿದೆ ಅನ್ನೋದು ಗೊತ್ತಿರುತ್ತೆ ಅವ್ರಿಗೀಗ. ಸಣ್ಣ ಸಾಧ್ಯತೆಯೂ ಇಲ್ಲ ಅಂತ ಅವ್ರ ಸ್ಟೇಟ್ಮೆಂಟು. ಸೊ ಕೈಪಾಳ್ಯದಲ್ಲಿ ನವೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಭಾವಿಸಲಾಗಿತ್ತು, ಈಗ ಮಹಾಕ್ರಾಂತಿ ನಡೆಯುತ್ತೆ. ಒಂದು ವಾರ ಲೇಟ್ ಆಗಬಹುದು. ಹೈಕಮಾಂಡ್ ಅದಕ್ಕೆ ಸ್ವಲ್ಪ ಲೇಟ್ ಮಾಡ್ತಿದೆ. ಏನು ಮಾಡೋದು ಅನ್ನುವ ಗೊಂದಲವೋ ಅಥವಾ ಏನೋ ಒಂದು ಬಿಗ್ ಸ್ಟೆಪ್ ತಗೊಳ್ಳುವಾಗ 2 ಹೆಜ್ಜೆ ಹಿಂದಕ್ಕಿಟ್ಟು ಮುಂದೆ ಜಿಗಿಯುವಂತಹ ಸಂಭವವೂ ಗೊತ್ತಿಲ್ಲ, ಡಿಲೇ ಮಾಡ್ತಿದ್ದಾರೆ. ಬಿಹಾರ ಎಲೆಕ್ಷನ್ನು ರಿಸಲ್ಟು ಮುಗಿದ ಮೇಲೆ ಗ್ಯಾರಂಟಿ ಒಂದು ತೀರ್ಮಾನ ತೊಗೊಳ್ತೀವಿ ಅಂತ AICC ಅಧ್ಯಕ್ಷರು ನೇರವಾಗಿ ಹೇಳಿದ್ದಾರೆ. ಅಲ್ಲಿ ತನಕ ಇಂದಿರಾ ಭವನದ ಹತ್ರ ಯಾರೂ ಬರಲೇಬೇಡಿ ಅಂತ. ಹೀಗಿರುವಾಗ ಸಿದ್ದರಾಮಯ್ಯ ಬಣಕ್ಕೆ ಟೆನ್ಷನ್ ಶುರುವಾಗದೇ ಇರುತ್ತಾ? ಏನು ಬೇಕಾದರೂ ಮಾಡಬಹುದು ಅಂತಿದ್ದಾರೆ ಬಿಟ್ಟರು ಒಬ್ಬರು ಬಾಯಲ್ಲೂ ಇಲ್ಲ ಏನೂ ಆಗಲ್ಲ, ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನೋ ಮಾತೇ ಬರ್ತಿಲ್ಲ. DK ಶಿವಕುಮಾರ್ ಅವ್ರ ಕಾನ್ಫಿಡೆನ್ಸು 5 ವರ್ಷ ಅಲ್ಲ, 10 ಅಲ್ಲ, 15 ವರ್ಷ ಬೇಕಾದರೂ ಇರಲಿ, ಹೈಕಮಾಂಡ್ ಒಪ್ಪಿದ್ರೆ ಸಿದ್ದರಾಮಯ್ಯನವರು 15 ವರ್ಷ ಬೇಕಾದರೂ ಇರಲಿ ಅನ್ನುವ ವ್ಯಂಗ್ಯ ಬೇರೆ ಅವರು ಮಾತಲ್ಲಿ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀನಿ, ಅದರಲ್ಲಿ 2ನೇ ಮಾತಿಲ್ಲ. ಹೈಕಮಾಂಡ್ ಹಾಕಿದ ಗೆರೆ ನಾನು ದಾಟಲ್ಲ ಅಂತಿದ್ದಾರೆ DK ಶಿವಕುಮಾರ್ ಅವರು. ಸೋನಿಯಾ ಗಾಂಧಿ ಅವರ ಅಭಯ ಕೊಟ್ಟಿದ್ದಾರೆ, ಅವರೇ ರಾಹುಲ್ ಗಾಂಧಿ ಅವ್ರನ್ನ ಒಪ್ಪಿಸ್ತಾರೆ. ಬೆಳಗಾವಿ ಅಧಿವೇಶನಕ್ಕೆ ನಾನು CM ಆಗಿ ಎಂಟ್ರಿ ಕೊಡೋದು ಅಂತ ಆಪ್ತರ ಬಳಿ ಶಪಥಗೈದಿದ್ದಾರೆ DK ಶಿವಕುಮಾರ್ ಅವರು. ಈ ಸಂದೇಶ ಈಗ ಸಿದ್ದು ಬಣ ಶೇಕ್ ಮಾಡಿರೋ ಹೊತ್ತಲ್ಲೇ ಡೆವಲಪ್ಮೆಂಟ್ ಇದು. ಈಗ ದೈವವಾಣಿ ಮತ್ತೆ ಗಮನ ಸೆಳೀತಾ ಇದೆ. ಬೇರೆ ಬೇರೆ ಕಡೆ DK ಶಿವಕುಮಾರ್ ಪರ ಪ್ರಸಾದ ಬಂದಿದ್ದು, ಗುರುಗಳ ಮಾತು ಮತ್ತು ಅವ್ರು ನಂಬಿರೋ ಗುರುಗಳು ಮುಹೂರ್ತನೂ ಪ್ರಮಾಣ ವಚನದ ಡೇಟು ಕೊಟ್ಟಿದ್ದಾರೆ ಅನ್ನೋ ವಿಚಾರದ ಬೆನ್ನಲ್ಲೇ ಈಗ ದೈವವಾಣಿ. DK ಸದ್ಯದಲ್ಲಿಯೇ CM ಆಗೋದು ಗ್ಯಾರಂಟಿ ಅನ್ನುವ ದೈವವಾಣಿಯೂ ಕೂಡ ಈಗ ಗಮನ ಸೆಳೀತಾ ಇದೆ. ಅದೆಲ್ಲ ರಿಕವರಿ ಆಯ್ತಲ್ಲ, ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇತ್ತು. ಆ ಪ್ರಭುತ್ವವನ್ನು ಇಟ್ಕೊಳ್ಳಿ, ಆದಷ್ಟು ಶೀಘ್ರತೆಯಲ್ಲಿ ಅವರ ಉನ್ನತ ಸ್ಥಾನಕ್ಕೆ ಕೂರಿಸುವಂತ ಜವಾಬ್ದಾರಿ. ನೀವೆಲ್ಲ ಎಕ್ಸ್ಪೆನ್ಷನ್ ವಿಚಾರ, ಲೀಡರ್ಶಿಪ್ ವಿಚಾರ, ಈಗ ನಾನೇನಾದ್ರು ಹೇಳಿದ್ದೀನಾ ಲೀಡರ್ಶಿಪ್ ಅಂತ ನಾನು ಹೇಳಿದ್ದೀನಾ? ಇಲ್ಲಾಂದರೆ CM ಹೇಳಿದಾರಾ? ಏನಿಲ್ಲ, ನಾವು ಪಾರ್ಟಿಲಿ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. 5 ವರ್ಷ CM ಇರಬೇಕು ಅಂದ್ರೆ 5 ವರ್ಷ CM ಇರ್ತಾರೆ, 10 ವರ್ಷ ಇರಬೇಕು ಅಂದ್ರೆ 10 ವರ್ಷ ಇರ್ತಾರೆ, 15 ವರ್ಷ ಇರಬೇಕು ಅಂದ್ರೆ 15 ವರ್ಷ ಇರ್ತಾರೆ. ನಮ್ಗೆ ಏನೇನು ಕೆಲಸ ಹೇಳಿದ್ರೆ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ಮಾತ್ರ ಪಾರ್ಟಿಗೆ ಶಿಸ್ತಿನ ಸಿಪಾಯಿ. ಐ ಆಮ್ ಟೆಲಿಂಗ್, ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುವುದಿಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.